ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಟಿ.ಕೆ. ಆಂಜನಪ್ಪ ಅಂತ. ಸ್ಥಳ ಬಂದು ಆರೋಳ್ಳಿ ಪಕ್ಕದಲ್ಲೇ ಇರುವಂಥ ತಾಮಸಂದ್ರ ಗ್ರಾಮ. ನಾನು ಸಾಮಾನ್ಯ ಒಂದು ಗ್ರಾಮಾಂತರದಿಂದ ಬಂದವನು. ಆದರೆ ನಾನು ಓದಿದ್ದು ಗೌರ್ಮೆಂಟು ಮಿಡ್ಲ್ ಸ್ಕೂಲಲ್ಲಿ, ಅಲ್ಲಿವರೆಗೂ ನಾನು ಗೌರ್ಮೆಂಟ್ ಶಾಲೆಯಲ್ಲೇ ಓದಿದ್ದು. 1ರಿಂದ 4 ನಮ್ಮೂರು ತಾಮಸಂದ್ರದಲ್ಲಿ ಓದಿದೆ. 5, 6, 7 ಗೌರ್ಮೆಂಟ್ ಶಾಲೆಯಲ್ಲಿ ಓದಿದೆ. ನಂತರ ಈ ದೇಗುಲಕ್ಕೆ ಭೇಟಿ ಕೊಟ್ಟೆ, RHS ದೇಗುಲಕ್ಕೆ. ಮೊದಲು ನಾನು ಸಾಮಾನ್ಯ ದೊಡ್ಡ ವಿದ್ಯಾರ್ಥಿನೇ, ಅಂಥ ಬುದ್ಧಿವಂತ ಏನಲ್ಲ ನಾನು. ಆದರೆ ನಂತರ ಕೆಲವಾರು ಅಧ್ಯಾಪಕರು ನಾನು ಗಮನಿಸಿದೆ. ಅವರ ಆಗು ಹೋಗುಗಳು, ನಡೆನುಡಿಗಳ ಬಗ್ಗೆ ಗಮನಿಸಿದೆ. 71ರಲ್ಲಿ ನಾನು ಈ ಶಾಲೆಗೆ ಭೇಟಿ ಕೊಟ್ಟೆ. ಅದರಲ್ಲಿ ಮುಖ್ಯವಾಗಿ ಕಾಣಿಸ್ಕೊಂಡಂಥ ವ್ಯಕ್ತಿಗಳಲ್ಲಿ ನಮ್ಮ LN ಅವರು, SN ಅವರು, DN ರವರು, ಇನ್ನೂ 4-5 ಜನ ನನ್ನ ಮೇಲೆ ಭಾಳ ಪ್ರಭಾವ ಬೀರಿದ್ರು. ಅದರಲ್ಲಿ ಮುಖ್ಯವಾಗಿ ಪ್ರಭಾವ ಬೀರಿದ ವ್ಯಕ್ತಿ ಅಂದರೆ ನಮ್ಮ ಗುರುಗಳು. ನಾನು ಗುರುಗಳು ಅಂತ ಅವ್ರನ್ನ ಅನ್ನಿಸೋದಿಲ್ಲ, ನನ್ನ ದೇವರಾದ LN ರವರು. ಅವರಿಲ್ಲ ಅಂದರೆ ನಾನು ಎಲ್ಲೂ ಒಂದು ಕೂಲಿಕಾರನಾಗಿ ಬದುಕುವಂಥ ಹಣೆ ಬರ್ದಿತ್ತೇನೋ, ಬಹುಶಃ ಬರಲಿಲ್ಲ. ಅದನ್ನು ಬದಲಾವಣೆ ಮಾಡಿದಂಥ ದೇವರವರು. ಯಾಕೆ ಅಂದರೆ ನಾನೊಬ್ಬ ಬಡತನದಿಂದನೇ ಬಂದವನೇ. ಕ್ಷಣ ಕ್ಷಣಕ್ಕೂ ನಮ್ಮನ್ನು ಗಮನಿಸ್ತಿದ್ದ LN ರವರು ನನಗೆ ಮೊದಲಿಂದನೂ ಪ್ರೋತ್ಸಾಹ ಕೊಟ್ಕೊಬಂದರು. 8ಇಂದನೂ ಕೊಟ್ಟರು. ಅದನ್ನು ನಾನು ಸಾಯೋವರೆಗೂ ಮರೆಯೋದಿಲ್ಲ. ಯಾರೇನು ಹೇಳಿದ್ರು ಅವರೇ ನನ್ನ ದೇವರು. ವ್ಯಕ್ತಿತ್ವ ಹೆಂಗಿತ್ತು ಅಂದರೆ 8ಇಂದ ನಾನು ನನ್ನ ಪ್ರತಿಭೆನ ಅವ್ರು ಗುರುತಿಸಿದ್ರು. 8ಇಂದ 10th ನಾನು ಶಾಲಾ ಕ್ಲಾಸಿನ ಮಾನಿಟ್ರಾಗಿ ವರ್ಕ್ ಮಾಡಿದೆ. ನಂತರ 10th ನಾನು ಈ ಶಾಲೆಯ ಮುಖ್ಯಮಂತ್ರಿಯಾಗಿ ವರ್ಕ್ ಮಾಡಿದೆ. ಅದಕ್ಕೆ ಮುಖ್ಯ ಗೌರವಕರ್ತರು ಅಂದರೆ ನಮ್ಮ LN ಅವರು. ಅದೇನೇ ಇರಲಿ, LN ಅವರು ಒಂದು ಪಕ್ಕಾ ಗಾಂಧಿವಾದಿ ನಾ ಕಂಡಂತೆ. ಅದಕ್ಕೆ 1-2 ನಿದರ್ಶನ ಕೊಡ್ತೀನಿ ನಾನು. ಅವರು ಗಾಂಧೀಜಿ ಬಗ್ಗೆ ಭಾಳ ಭಕ್ತಿ ಇಟ್ಕೊಂಡಿದ್ದವರು, ಅವರ ಆದರ್ಶಗಳನ್ನ ಪಾಲನೆ ಮಾಡ್ತಾಯಿದ್ದವರು. ನಾನು SLC ಮುಗ್ದಾದ್ಮೇಲೆ LN ಅವ್ರಿಗೆ ಸಂಪರ್ಕ ಇಟ್ಕೊಂಡಿದ್ದೆ. ಮುಂದೆ ನಾನು ಭವಿಷ್ಯ ಏನು ಭಯ ನನಗೆ. ನಮ್ದು ಯಾವುದೇ ಇನ್ಫ್ಲೂಯೆನ್ಸ್ ಇಲ್ಲ, ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ. ಆದರೂ ಏನು ಅಂತ ಗುರುಗಳನ್ನ ಕೇಳಿದಾಗ ಅವರು, ನೀನು ಹೆದರಬೇಡ, ನಿನಗೆ ಒಳ್ಳೆಯದಾಗ್ತದೆ, ಮುನ್ನುಗ್ಗು, ವಿದ್ಯಾಭ್ಯಾಸ ಮಾಡು ಅಂತಲೇ ಹೇಳ್ಕೊಬಂದರು ಅವರು. ಆ ಸ್ಫೂರ್ತಿ ನಾನು ಈಗೂ ಮರೆಯಲ್ಲ. ಆ ಸ್ಫೂರ್ತಿಯಿಂದ ನಾನು ಮೇಲೆ ಬಂದೆ. ಒಂದು ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಬಾಳಿದೆ. ಇದಕ್ಕೆ ಕಾರಣ ಅವರೇ. ನಂತರ ಯಾಗಪ್ಪ ಅಂದರೆ ಅವರು ಗಾಂಧಿವಾದಿ ಯಾಗಾದರು ಅಂದರೆ ಸಮಾಜ ಸೇವೆ ಮಾಡ್ತಾಯಿದ್ರು ಅವರು. ಸಮಾಜದಲ್ಲಿರುವ ಈ ಎಲ್ಲ ಆಗಿನ ಕಾಲದಲ್ಲಿ ಹಳ್ಳಿಗಳ್ಗೆ ಹೋಗಿ ನಾವು ಈ ವರ್ಕ್ ಮಾಡ್ತಾಯಿದ್ವಿ. ಮೋರಿ ಕ್ಲೀನು, ಆ ಕಡೆ ಕಸಗಳು ಗಿಡಗಳೆಲ್ಲ ಕಿತ್ತಾಕೋದು, ಇವೆಲ್ಲ ಮಾಡ್ತಾಯಿದ್ರು ಅವ್ರ ಮುಖಂಡತ್ವದಲ್ಲಿ. ಅದು ನಮಗೆ ಸಮಾಜದ ಒಂದು ಗೀಳು ಇಡ್ಸಿದ್ರು, ಸಮಾಜ ಸೇವೆಯ ಒಂದು ಗೀಳು ಇಡ್ಸಿದ್ರು. ಆ ಗೀಳು ನನ್ನ ಮುನ್ನುಗ್ಗಿತ್ತು. ಈಗೂ ಸಹ ನಾನು ಸಮಾಜ ಸೇವೆನೇ ಮಾಡ್ತಾಯಿದ್ದೀನಿ. ಆದರೆ ವಯೋನಿಮಿತ್ತ ಸ್ವಲ್ಪ ಈಗ ಆಗ್ತಾಯಿಲ್ಲ, ಮಾಡೋಕ್ಕಾಗ್ತಾಯಿಲ್ಲ. ಅದರಲ್ಲಿ ಮುಖ್ಯವಾಗಿ ಒಂದು 3 ಪಾಯಿಂಟ್ ಹೇಳ್ತೀನಿ ಸಮಾಜ ಸೇವೆ ಬಗ್ಗೆ. ಆಗಿನ ಕಾಲದಲ್ಲೇ ನಾವು ಪಾನ ನಿರೋಧ ಮಂಡಳಿನ ವಿರೋಧ ಮಾಡ್ತಾಯಿದ್ವಿ. ಹಳ್ಳಹಳ್ಳಿಗೆ ಹೋಗಿ AT ಬಾಬು ಅಂತ ಒಬ್ಬರು ಸಾಮಾಜಿಕ ಕಾರ್ಯಕರ್ತರಿದ್ದರು. ಹಾಗೆ ಪೂಜ್ಯ HS ದೊರೆಸ್ವಾಮಿಯವರು, ಹಾಗೆ ಕಣ್ಣಿನ ಮೋದಿ ಸಾಹೇಬರು ಡಾಕ್ಟ್ರು, ಇವರು ನಮ್ಮ LN ಅವರ ಟೀಮಲ್ಲಿದ್ದರು. ಅವ್ರ ಹಿಂದೆ ನಾನು ಹೋಗ್ತಾಯಿದ್ದೆ. ಆ ಹೂವಿನಿಂದ ನಾನು ಅವ್ರ ಜೊತೆ ಸ್ವರ್ಗಕ್ಕೆ ಸೇರಿಕೊಂಡೆ. ಅಂದರೆ ಆ ಸಮಾಜ ಸೇವೆಗೆ ತೊಡಗಿಸ್ಕೊಂಡೆ. ಪ್ರತಿ ಹಳ್ಳಿಲೂ ಹೋಗಿ ಆಗಿನ ಕಾಲದಲ್ಲಿ ಎದುರಾಕೊಂಡು ನಾವು ಈ ಅರ್ಯಾಕ್ ಲ್ಯಾಬ್ ಏನಿದೆ ಅದ್ರ ವಿರುದ್ಧ ಹೋರಾಟ ಮಾಡಿದ್ವಿ. ಅದ್ರ ಫಲವಾಗಿ ಆ AT ಬಾಬು ಅವರು ಏನಿದ್ರು ಅವ್ರ ಮನೆ ಮುಂದೆ ಒಂದು ಬೋರ್ಡ್ ಹಾಕ್ಕೊಂಡಿದ್ರು. ಏನಂತ ಅಂದರೆ,
ಮನೆಯ ಒಳಗಡೆ ಕುಡುಕರಿಗೆ ಪ್ರವೇಶ ಇಲ್ಲ ಅಂತ ಹಾಕ್ಕೊಂಡಿದ್ರು. ಅಂಥ ಮಹಾನ್ ವ್ಯಕ್ತಿನ ಅರಕ್ಲಾಬಿ ಅವರು ಆಡು ಹಗಲಲ್ಲೇ ಮೈಸೂರು ರೋಡಲ್ಲಿ ಕೊಂದಾಕಿದ್ರು ಅವ್ರನ್ನ. ಹಾಗೂ ನಾವು ಎದೆಗುಂದಲಿಲ್ಲ, ಅವ್ರ ಜೊತೆ ಓಡಾಡಿಕೊಂಡು ಸೇವೆ ಮಾಡಿದೆ. ನಂತರ ಉದ್ಯೋಗಕ್ಕೆ ಬಂದೆ. ಉದ್ಯೋಗ ಏನಪ್ಪ ಅಂದರೆ, ನಾನು ಟೀಚರ್ ಆಗಬೇಕು ಅಂತ ತುಂಬ ಇಷ್ಟಪಟ್ಟಿದ್ದೆ. ಯಾಕೆಂದರೆ ಟೀಚರ್ ವೃತ್ತಿ ಭಾಳ ಗೌರವವಾದ್ದು, ಭಾಳ ಶ್ರೇಷ್ಠವಾದ್ದು. ಆದರೆ ಅದು ನನಗೆ ಲಭ್ಯ ಆಗಲಿಲ್ಲ. ಟೀಚರ್ ವೃತ್ತಿ ಲಭ್ಯ ಆಗಲಿಲ್ಲ. ಆರೋಗ್ಯ ಇಲಾಖೆಯಲ್ಲಿ ಸೇರಿಕೊಂಡೆ. ಆದರೆ ಅಲ್ಲೂ ನಾನು ಸಮಾಜ ಸೇವೆಯನ್ನು ಬಿಡಲಿಲ್ಲ, ಸಂಬಳ ತಗೋತಾ ಇದ್ದೆ. ಗಾಂಧೀಜಿಯವರ ಮರಿ ಗಾಂಧಿ ನಮ್ಮ ಎಲ್ಲೇನೇನಿದ್ರು ಅವರ ಮಾರ್ಗದರ್ಶನದಲ್ಲಿ ನಾನು ಕುಷ್ಠರೋಗ ವಿಭಾಗದಲ್ಲಿ ಸೇರಿಕೊಂಡೆ. ಸಾವಿರಾರು ಜನ ಕುಷ್ಠರೋಗಿಗಳನ್ನ ಆಗಿನ ಕಾಲದಲ್ಲಿ ಅವ್ರು ಕಂಡ್ರೆ ಭಾಳ ನಿಕೃಷ್ಟವಾಗಿ ಕಾಡ್ತಾಯಿದ್ರು. ಯಾಕೆಂದರೆ ಹಿಂಗೆಲ್ಲ ಕೈಗಳು ಆಗ್ತಾಯಿದ್ದ ಅವ್ರಿಗೆ. ಅದನ್ನು ಹೋಗ್ಲಾಡಿಸ್ಬೇಕು ಅಂದ್ಬಿಟ್ಟು ಪಣ ತೊಟ್ಟೋದ್ರಲ್ಲಿ ಅವರ ಗೈಡೆನ್ಸಲ್ಲಿ ನಾನು ಒಬ್ಬ. ಇಡೀ ಸ್ಟೇಟ್ ಲೆವೆಲಲ್ಲಿ ವರ್ಕ್ ಮಾಡಿದೆ. ಆಗ ನಾನು ಸಾವಿರಾರು ಜನ ಅರ್ಲಿ ಕೇಸ್ಗಳನ್ನ ಕಂಡಿಡಿದೆ. ಕುಷ್ಠರೋಗಿಗಳನ್ನ ಮಚ್ಚೆ ರೂಪದಲ್ಲೇ ಬರ್ತದೆ ಅದು. ನಂತರ ಅವರ ಅಂಗವಿಕಲತೆಯನ್ನು ತಪ್ಪಿಸ್ದೆ. ಈ ಕ್ಯಾಂಪ್ಗಳಿಗೆ ನಮ್ಮ ಎಲ್ಲೆನ್ನವ್ರನ್ನ ಕರ್ಕೊಂಡು ಹೋಗ್ತಾಯಿದ್ದೆ, ಅವರ ನಿರ್ದೇಶನ ಕೊಡಿಸ್ತಾ ಇದ್ದೆ. ಇಷ್ಟೆಲ್ಲ ಕೆಲಸ ಮಾಡಿ ಈ ಶಾಲೆಗೆ ಏನಾದ್ರು ಸೇವೆ ಸಲ್ಲಿಸಬೇಕು ಅಂದ್ಬಿಟ್ಟು ಶಾಲಾ ಮಟ್ಟದಲ್ಲೂ ನನ್ನ ತೊಡಗಿಸ್ಕೊಂಡ್ರು ಅವರು. ಸಾಹಿತ್ಯದಲ್ಲಾಗಲಿ, ಡಿಬೇಟಲ್ಲಾಗಲಿ, ಚರ್ಚಾ ಸ್ಪರ್ಧೆಲ್ಲಾಗಲಿ, ಬೇರೆ ಇಂಟರ್ ಸ್ಕೂಲ್ಸ್ಗೆ ನಾನು ಕಳಿಸ್ಕೊಡೋರು ಎಲ್ಲೇನವರು. ಇದನ್ನು ನಾನು ಮರೆಯೋದಿಲ್ಲ, ಖಂಡಿತ ನನ್ನ ಜೀವನದಲ್ಲಿ ಮರೆಯೋದಿಲ್ಲ. ಈಗೂ ನಾನು ಅವ್ರ ಶಿಷ್ಯನೇ, ನನ್ನ ದೇವರೇ ಅವರು. ಈಗೂ ಅವ್ರನ್ನ ನಾನು ದೇವರ ರೀತಿಯಲ್ಲಿ ಕಾಣ್ತೀನಿ. ಏನೇ ವರ್ಕ್ ಮಾಡಿದ್ರು ಅವರ ಗೈಡೆನ್ಸ್ ತೊಗೊಂಡಿಲ್ದಿರ ಇದುವರೆಗೂ ಇವತ್ತಿನವರೆಗೂ ಇದೆಲ್ಲ ಅವರ ಗೈಡೆನ್ಸಿಂದನೇ ನಡೀತಾ ಇದ್ದೀನಿ. ಇದಕ್ಕೆಲ್ಲ ನಮ್ಮ ಕೆಲವಾರು ಸ್ನೇಹಿತರುಗಳು ನನ್ನ ಜೊತೆ ಸೇರಿಕೊಂಡು ಅವರು ಸಹ ಸಮಾಜ ಸೇವೆ ಮಾಡಿದ್ದೀವಿ. ನಾನು ಇರೋವರೆಗೂ ಮುಂದೇನೂ ಮಾಡ್ತೀನಿ ನನ್ನ ಕೈಲಾದಷ್ಟು. ನಮ್ಮ ಸ್ನೇಹಿತರು ನನಗೆ ಕೈ ಜೋಡಿಸ್ತಾರೆ. ಉದಾಹರಣೆ ನಮ್ಮ ಗಬ್ಬಾಡಿ ಚಂದ್ರಶೇಖರ್ ಅಂತ, ಅದೇ ಗಾಳಂದೊಡ್ಡಿ ಬಸವರಾಜು, ಹಿಂಗೆ ಸುಮಾರು ಜನ ಅವರ ಹೆಸರು ಹೇಳೋಕ್ಕಾಗೋದಿಲ್ಲ ನಾನು. ಇವರೆಲ್ಲರ ಸಹಕಾರದಿಂದ ಸೇವೆ ಮಾಡ್ತಾಯಿದ್ದೀನಿ. ನಂತರ ಗುರುಗಳ ಪಾತ್ರ ಭಾಳ ಮುಖ್ಯ. ಎಲ್ಲ ಗುರುಗಳು ನನಗೆ ಇದಕ್ಕೆ ಸಪೋರ್ಟ್ ಕೊಟ್ಟರು. ಎಲ್ಲನೂ ನಾನು ಸ್ಮರಿಸ್ಕೊಳ್ತೀನಿ. ಅವ್ರ ಆಶೀರ್ವಾದ ನನಗೆ ಯಾವತ್ತೂ ಇರಲಿ ಅಂತ. ಮುಖ್ಯವಾಗಿ ಗುರುಗಳನ್ನ ಯಾರೂ ಮರಿಬೇಡ್ರಿ. ಅವರು ದೇವ್ರ ಸಮಾನ ನಮಗೆ. ಅವ್ರ ದೇವ್ರನ್ನ ನೀವು ಮರೆತರೆ ಖಂಡಿತ ನಾವು ಉದ್ಧಾರ ಆಗಲ್ಲ. ಇಡೀ ಚನ್ನಪಟ್ಟಣ ಕಾಲೇಜ್ನಲ್ಲಿ PUC ಮಾಡೋದು ನಾನು. ನಾನು ಇದರಿಂದನೇ ಓದೋನು, ಹಳ್ಳಿಗಾಡಿಂದ. 1975ನೇ ಇಸ್ವಿಲಿ 300 ಜನ ಸ್ಟೂಡೆಂಟ್ಸು, ಎಲ್ಲ ಲೆಕ್ಚರರ್ಸ್ ಮಕ್ಕಳು, ಅಫಿಷಿಯಲ್ ಮಕ್ಕಳೇ. ಆದರೆ 300 ಜನದಲ್ಲಿ ಆ ರಿಸಲ್ಟಲ್ಲಿ ನಾನೊಬ್ಬನೇ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದವನು ಆ ವರ್ಷ. ಅದಕ್ಕೆ ನಮ್ಮ ಗುರುಗಳ ಕಾರಣ. ಅವ್ರ ಗೈಡೆನ್ಸ್ ತೊಗೋತಾ ಇದ್ದೆ. ಸಮಾಜ ಸೇವೆನೂ ಮಾಡಿದ್ದೀನಿ. ಇಂಥ ಮಹತ್ ಕಾರ್ಯಗಳನ್ನ ಮಾಡೋದ್ರಲ್ಲಿ ಅವ್ರ ಪಾತ್ರ ಭಾಳ ಮುಖ್ಯ. ಸರ್ಕಾರನೂ ನನ್ನ ಗುರುತಿಸಿ ಹಲವಾರು ಪ್ರೈಸ್ಗಳು ಕೊಟ್ಟಿದೆ, ಬಹುಮಾನಗಳು ಎಲ್ಲ ಕೊಟ್ಟಿದೆ. ಅದು ಬೇಡ, ಯಾಕೆಂದರೆ ನಾನು ಸಂಬಳ ತೊಗೊಂಡು ಕೆಲಸ ಮಾಡಿದ್ದೀನಿ, ಪುಕ್ಸಾಟೆ ಏನೂ ಮಾಡಲಿಲ್ಲ. ಅದು ನಮ್ಮ ಗುರುಗಳು ಕಲಿಸ್ಕೊದ ಪಾಠ ನನಗೆ. ಹೀಗಾಗಿ ನನ್ನ ಸೇವೆ ಅಷ್ಟೋ ಇಷ್ಟೋ ಎಲ್ಲ ರಂಗದಲ್ಲೂ ಸೇವೆ ಮಾಡಿದ್ದೀನಿ ಅವ್ರಿಗೆ. ಎಮರ್ಜೆನ್ಸಿ ಪೀರಿಯಡಲ್ಲಿ ನಮ್ಮ ಕುಟುಂಬ ಯೋಜನೆಯಲ್ಲೂ ವರ್ಕ್ ಮಾಡಿದ್ದೀನಿ. ಹಾಗೆ ಸಾವಿರಾರು ಜನಕ್ಕೆ ಈ ಕೊರೋನಾ ಟೈಮಲ್ಲಿ, ಎಲ್ಲ ಟೈಮಲ್ಲೂ ನನ್ನ ಕೈಲಾದವ್ರಿಗೆ ಇದು ಬಂದಾಗ, ಯಾವುದು ಈ ಕಾಲ್ರಾ ಇಂಥ ರೋಗಗಳು ಬಂದಾಗ ಅವ್ರಿಗೆಲ್ಲ ಭಯ ಪಡೋರು. ನಾನು ಧೈರ್ಯವಾಗಿ ನುಗ್ತಾಯಿದ್ದೆ. ನುಗ್ಗಿ ಅವ್ರಿಗೆಲ್ಲ ಕಾಲ್ರಾ ಇನಾಕ್ಯುಲೇಷನ್ನು ಇಂಥ ಹಲವಾರು ಚುಚ್ಚುಮದ್ದುಗಳನ್ನೆಲ್ಲ ನಾನು ಕೊಟ್ಟಿದ್ದೀನಿ. ನಮ್ಮ ಆರೋಳ್ಳಿ ಈಗ ನಾನು ಒಂದು ಮುಖ್ಯ ನನಗೆ ತೃಪ್ತಿ ಅಂದರೆ, ನಮ್ಮ ಆರೋಳ್ಳಿ ತಾಲೂಕಲ್ಲ, ಹೆಚ್ಚುಗುಮ್ಮೆ ಕನಕಪುರ ತಾಲೂಕಲ್ಲಿ ಯಾವುದೇ ಹಳ್ಳಿಗೆ ಹೋದರೂ ತಾಯಿಯಂದರು ನನ್ನ ಗುರುತಿಸ್ತಾರೆ. ನಮ್ಮ ಡಾಕ್ಟ್ರು ಬಂದರು ಅಂತಾರೆ. ಅದು ನನಗೆ ತೃಪ್ತಿ. ಇದಕ್ಕೆ ಕಾರಣ ನಮ್ಮ ಎಲ್ಲೆನ್ರವರು. ಇದನ್ನು ನಾನು ಸಾಯೋವ್ರಿಗೂ ಮರೆಯೋದಿಲ್ಲ. ಈಗ ನಾನು ವೈಯಕ್ತಿಕವಾಗಿ ಭಾಳ ಖುಷಿಯಾಗಿರ್ಬೇಕು. ಈಗ 71 ವರ್ಷ ನನಗೆ. ನಾನೀಗ ತೃಪ್ತಿಯಾಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ಈ ಜನಗಳ ಸಹಕಾರ, ಸ್ನೇಹಿತರ ಸಹಕಾರ, ಆಗಿನ ಗುರು ಹಿರಿಯರ ಸಹಕಾರ, ಮ್ಯಾನೇಜ್ಮೆಂಟ್ ಸಹಕಾರ, ಇವೆಲ್ಲನೂ ನೆನೆಸ್ಕೊಳ್ತಾ ನಾನು ಭಾಳ ಖುಷಿಯಾಗಿದ್ದೀನಿ. ಇನ್ನೆಷ್ಟು ವರ್ಷ ಬದುಕ್ತೀನೋ ನನಗೆ ಗೊತ್ತಿಲ್ಲ. ಆದರೆ ಇರೋವರೆಗೂ
ನಾನು ಜನಗಳ ಸೇವೆನ ಬಯಸ್ತದೆ, ಮನಸ್ಸು ಬಯಸ್ತದೆ. ಆದರೆ ಶರೀರ ಅಲೋ ಮಾಡಬೇಕಲ್ಲ. 71 ವರ್ಷ ನನಗೆ ವೃದ್ಧಾಪ್ಯ ಬಂದ್ಬಿಡ್ತು. ಹೀಗಾಗಿ ಹಾಗೂ ಕೆಲವಾರು ಇದು ಕೊಡ್ತೀನಿ, ಗೈಡೆನ್ಸ್ ಕೊಡ್ತೀನಿ, ಶಾಲೆಗಳಲ್ಲಿ ಅಲ್ಲಿ ಇಲ್ಲಿ ಹೋಗಿ ಗೈಡೆನ್ಸ್ ಕೊಡ್ತೀನಿ. ಇಷ್ಟು ಅವಕಾಶ ಮಾಡಿಕೊಟ್ಟ ನಮ್ಮ ಗುರುಗಳಿಗೆ ಮತ್ತು ಆ ಶಾಲಾ ಸಿಬ್ಬಂದಿ ವರ್ಗದವರು, ಮುಖ್ಯವಾಗಿ ಸ್ನೇಹಿತರು ಮತ್ತು ಪೂಜ್ಯ ಅಧ್ಯಾಪಕ ವೃಂದದವರು, ಇವ್ರಿಗೆಲ್ಲರಿಗೂ ನಾನು ವಂದನೆಗಳ ಅರ್ಪಿಸ್ತಾ, ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ನಾನು ವಂದಿಸ್ತಾ, ನನ್ನ ಈ 2 ಕಿರು ತೊದಲು ನುಡಿಗಳನ್ನು ನುಡಿದು ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.